ಅಭಿಮಾನಿಗಳೇ, ನಾನು ಕೂಡ ವಿಷ್ಣುವರ್ಧನ್ ಅಭಿಮಾನಿ. ಬಹಳ ಸಂತೋಷ ಆಗ್ತಾ ಇದೆ. ಪ್ರತಿ ವರ್ಷನೂ ಕೂಡ ವರ್ಷದಿಂದ ವರ್ಷಕ್ಕೆ ಇನ್ನು ಜಾಸ್ತಿನೇ ಆಗ್ತಾ ಇದೆ. ವಿಷ್ಣುವರ್ಧನ್ ಅಭಿಮಾನಿಗಳು ಇನ್ನು ಜಾಸ್ತಿ ಆಗ್ತಾ ಇದ್ದಾರೆ. ಕಾರ್ಯಕ್ರಮ ಜಾಸ್ತಿ ನಡೀತಾ ಇದೆ. ಇಡೀ ಕರ್ನಾಟಕದ ಎಲ್ಲ ಕಡೆ ನಡೀತಾ ಇದೆ. ಅವರು ಕರುಣಾಮಯಿಯಿಂದ ಈಗ ಹೇಳಿದ್ರು ನಮ್ಮ ಮಿತ್ರರು, ನಿಜಕ್ಕೂ ಅವ್ರು ಕರುಣಾಮಯಿನೇ. ಅವರು ಅಂತ ವ್ಯಕ್ತಿತ್ವ ನಮ್ಮ ಕನ್ನಡ ಲಿಸ್ಟ್ನಲ್ಲಿ. ಆ ವ್ಯಕ್ತಿತ್ವ ಕರುಣಾಮಯಿ ಅನ್ನುವಂತ ಪದಕ್ಕೆ ಕೂಟದಲ್ಲಿ ವಿಷ್ಣುವರ್ಧನೆ ಇನ್ಯಾರು ಸಾರಿ ಆಗಕ್ಕಾಗಲ್ಲ. ಕ್ಷೇತ್ರದಲ್ಲಿ ಇದ್ದಿದ್ದ ದಿವಸ ಕೊನೆವರೆಗೂ ಕೂಡ ಯಾರಿಗೆ ಒಬ್ಬರಿಗೂ ಕೂಡ ನೋಯಿಸಿ ಮಾತಾಡಿದ್ದು ನಾನೆಲ್ಲೂ ಕೇಳೇ ಇಲ್ಲ, ನಾನೆಲ್ಲೂ ನೋಡ್ಲೂ ಇಲ್ಲ. ಅಂತ ವ್ಯಕ್ತಿತ್ವ ನೋಡಿ, ಅವ್ರನ್ನೆಲ್ಲ ವಿಷ್ಣುವರ್ಧನ್ ಅವ್ರನ್ನ ನಾವು ಮಾಡೆಲ್ ಆಗಿ ಇಟ್ಕೋಬೇಕು. ಇವತ್ತು ನೋಡಿ ನಮ್ಮ ಎಲ್ಲ ಚಲನಚಿತ್ರದ ಕ್ಷೇತ್ರದಲ್ಲಿ ಏನೇನಾಗ್ತಾ ಇದೆ, ಯಾವ ಕಲಾವಿದರುಗಳ ಬಗ್ಗೆ ಎಷ್ಟೆಷ್ಟು ಕಾಮೆಂಟ್ಸ್ ಬರ್ತಾ ಇದೆ, ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ. ಯಾವತ್ತಾದ್ರು ಒಂದ್ ದಿವಸ ಅವರು ವಿಷ್ಣುವರ್ಧನ್ ಅವ್ರ ಕಾಂಟ್ರವರ್ಸಿ ಯಾವ್ದಾಗಿತ್ತ? ಅದಕ್ಕೆ ಅವರು ಬಹಳ ಮೇರು ನಟ, ದೊಡ್ಡ ನಟ ಮತ್ತು ದೊಡ್ಡ ಕಲಾವಿದರು. ದೇಶದಲ್ಲಿ ಅನೇಕ ಭಾಷೆಗಳಲ್ಲಿ, ಹಿಂದಿಲೂ ಕೂಡ ನಡೆಸಿದ್ರು, ಬೇರೆ ಭಾಷೆಯಲ್ಲಿ ನಡೆಸಿದ್ರು. ಅಂತ ಒಂದು ವ್ಯಕ್ತಿತ್ವ ಇರುವಂತಹ ವಿಷ್ಣುವರ್ಧನ್ ಅವರ ಏನು ಒಂದು ಆದರ್ಶ ಇತ್ತು, ಇವತ್ತಿನ ಪೀಳಿಗೆ ಎಲ್ಲ ಕಲಾವಿದರು, ಅದರಲ್ಲೂ ನಮ್ಮ ಪ್ರೇಕ್ಷಕರು ಬಂಧುಗಳು ಅವ್ರನ್ನ ಯಾವ ಮಟ್ಟದಲ್ಲಿ ಬೆಳೆಸಿದ್ರು ವಿಷ್ಣುವರ್ಧನ್ ಅಂತಂದ್ರೆ, ಯಾವುದೋ ಒಂದು ಸಿನಿಮಾ ಬಂದಿತ್ತು, ನಾನು ಕೂಡ ಆ ಟಿಕೆಟ್ ಒಳಗೆ ಹೋಗಿದ್ದೆ. ಅದರಲ್ಲಿ ದೇವ ಅಂತ ಪಿಕ್ಚರ್, ದೇವ ಅಂತ ನೂಕು ಆ ಪರಿಸ್ಥಿತಿ ಇವತ್ತು ನಾವು ನೋಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರ ನಟನೆ ಜೊತೆಗೆ ಅವ್ರ ನಡತೆನೂ ಕೂಡ ಆ ರೀತಿ ಇತ್ತು. ವಿಷ್ಣುವರ್ಧನ್ ಅವರು ಯಾರಿಗೂ ನೋಯಿಸಿರ್ಲಿಲ್ಲ. ಅಂತ ವಿಷ್ಣುವರ್ಧನ್ ಅವರ ಕಾರ್ಯಕ್ರಮವನ್ನ ಇವತ್ತು 75ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ಅಭಿಮಾನಿಗಳು ನನ್ನನ್ನು ಸೇರಿ ಎಲ್ಲ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಹುಟ್ಟುಹಬ್ಬನ ಬಹಳ ಖುಷಿ ಆಗ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಅವರ ಹುಟ್ಟುಹಬ್ಬವನ್ನ ಎಲ್ಲ ಜಿಲ್ಲೆಯಲ್ಲೂ ಕೂಡ ಆಚರಿಸ್ತಾ ಇದ್ದಾರೆ. ನನ್ನಂತೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ಇವತ್ತು ಪಾಪ ವಿಷ್ಣುವರ್ಧನ್ ಬಗ್ಗೆ ಎಷ್ಟೊಂದು ಗೌರವ ಇಟ್ಕೊಂಡಿದ್ದಾರೆ, ಅಪಾರವಾದ ಅಭಿಮಾನ ಇಟ್ಕೊಂಡಿದ್ದಾರೆ. ನಾನು ಕೂಡ ಅವರಲ್ಲಿ ಒಬ್ಬ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೀನಿ. ಮುಂದಿನ ವರ್ಷಗಳಲ್ಲಿ ಏನು ವಿಷ್ಣುವರ್ಧನ್ ಬೆಂಗಳೂರಲ್ಲಿ ಆ ಸ್ಮಾರಕ ಆಗಿಲ್ಲ ಅನ್ನುವಂಥ ಒಂದು ಕೊರಗು ಎಲ್ರಿಗೂ ಇದೆ, ನಮಗೂ ಇದೆ ಕೊರಗು. ಆಗ್ಲೇಬೇಕಾಗಿತ್ತು. ಅದ್ರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ದೊಡ್ಡದಲ್ಲ ವಿಚಾರ, ಬಟ್ ಆಗ್ಬೇಕೀಗ. ಅದಕ್ಕೋಸ್ಕರ ನಾವು ಯಾವುದೇ ಹೋರಾಟಕ್ಕೂ ಕೂಡ ನಾವು ಸಿದ್ಧ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಹೇಳಕ್ ರೆಡಿ ಇದ್ದೀನಿ. ಬೆಂಗಳೂರಲ್ಲಿ ಸ್ಮಾರಕ ಆಗಲೇಬೇಕು. ಜೈ ವಿಷ್ಣುವರ್ಧನ್.